ಅದು ದೇಶಕ್ಕಾಗಿ ದುಡಿದ ಹುತಾತ್ಮ ಯೋಧರ ಸ್ಮಾರಕ. ಗುಡಿ ಕಟ್ಟಿ ನಿತ್ಯವೂ ಪೂಜಿಸಬೇಕಾದಂತಹ ಹುತಾತ್ಮರ ಸ್ಮಾರಕ. ಆದರೆ ಜಿಲ್ಲಾಡಳಿತದ ಎಡವಟ್ಟಿನಿಂದ ಹುತಾತ್ಮ ಸ್ಮಾರಕದ ಸುತ್ತಲೂ ಗಿಡಗಂಟಿ ಬೆಳೆದಿದೆ. ಸ್ಮಾರಕದ ಸುತ್ತಲೂ ಗಿಡಗಂಟೆ ಬೆಳೆಸಿದ ಜಿಲ್ಲಾಡಳಿತಕ್ಕೆ ಕರ್ತವ್ಯ ನಿರತ ಯೋಧರು ಛೀಮಾರಿಯನ್ನು ಹಾಕಿದ್ದಾರೆ. ಹುತಾತ್ಮ ಯೋಧರ ಸ್ಮಾರಕದ ಸುತ್ತ ಬೆಳೆದ ಗಿಡಗಳು. ಹುತಾತ್ಮ ಯೋಧರಿಗೆ ಜಿಲ್ಲಾಡಳಿತದ ಅಗೌರವ. ಸ್ಮಾರಕ ಸ್ವಚ್ಛಗೊಳಿಸಿ ಯೋಧರಿಂದಲೇ ಪೂಜೆ. ಈ ದೃಶ್ಯ ಕಂಡು ಬಂದಿರುವುದು ಯಾದಗಿರಿಯಲ್ಲಿ. ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ. ಶಹಾಪುರದ ಸಗರ ಗ್ರಾಮದಲ್ಲಿರುವ ಹುತಾತ್ಮ ಯೋಧರ ಸ್ಮಾರಕದ ಸುತ್ತಲೂ ಗಿಡಗಂಟಿ ಬೆಳೆದಿದ್ವು. ಸ್ಮಾರಕದ ಜಾಗದಲ್ಲಿ ಜಿಲ್ಲಾಡಳಿತ ವೀರಮರಣ ಹೊಂದಿದ ಹುತಾತ್ಮ ಯೋಧರ ಪುತ್ಥಳಿ ನಿರ್ಮಿಸಬೇಕಿತ್ತು. ಪುತ್ಥಳಿ ನಿರ್ಮಿಸುವುದು ದೂರದ ಮಾತು, ಕೊನೆ ಪಕ್ಷ ಸ್ಮಾರಕವನ್ನಾದರೂ ಸ್ವಚ್ಛತೆಯಿಂದ ಇಡಬೇಕಾಗಿತ್ತು. ಆದರೆ ಸಂಬಂಧಪಟ್ಟವರು ಇದರ ಗೋಜಿಗೆ ಹೋಗಿಲ್ಲ. ನಿಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡ್ಕೊಂತೀನಿ, ಸಿಬ್ಬಂದಿ ವರ್ಗ, ಪಂಚಾಯತ್ ಸಿಬ್ಬಂದಿ ವರ್ಗ ಆಗ್ಲಿ, ಆಮೇಲೆ ಅಧ್ಯಕ್ಷರು, ಇವರೆಲ್ಲ ದಯವಿಟ್ಟು ಮನವಿ ಮಾಡ್ಕೊಳ್ಳೋದಿಷ್ಟೇ. ಯಾಕಂದ್ರೆ ನಮ್ಮ ಗ್ರಾಮಕ್ಕೆ ಒಂದು ಶೋಭೆ ತರುವಂತ ಕೆಲಸ ಇವತ್ತು ಸಗರ ಅಂತಂದಾಗ ಎಲ್ಲರೂ ಕಣ್ಣು ತೆರೆದು ನೋಡ್ತಾರೆ, ಏನಪ್ಪಾ ಸಗರದಲ್ಲಿ ಮಿಲಿಟರಿ ಅವ್ರು ಜಾಸ್ತಿ ಅಂತೇಳಿ. ಅಂತ ಒಬ್ಬ ಹುತಾತ್ಮ ಯೋಧರ ಸ್ಮಾರಕ ಅದ, ಅದು ರೋಡಿಗಿದ್ದ ಆದ. ಯಾರಾದ್ರೂ ಹೊಸದಾಗಿ ಹೋಗೋರು ಬರೋ ನೋಡ್ಬೇಕಾದ್ರೆ ಇಲ್ಲಿ ವೀರ ಯೋಧರ ಸಮಾಧಿ ಆದಪ್ಪ ಅಂತೇಳಿ ಎಲ್ಲ ಸಲ್ಯೂಟ್ ಹೊಡ್ಕೊಂಡು ಹೋಗ್ತಾರೆ. ಇಲ್ಲಿ ದೇಶಕ್ಕಾಗಿ ಸೇವೆ ಸಲ್ಲಿಸಿ ಶತ್ರುಗಳ ಗುಂಡಿಗೆ ಎದೆಯೊಡ್ಡಿದವರ ಬಗ್ಗೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿರೋದು ಯೋಧರ ಆಕ್ರೋಶವನ್ನು ಹೆಚ್ಚಿಸಿದೆ. ಸ್ವಚ್ಛತೆ ಇಲ್ಲದೆ ಯೋಧರ ಸ್ಮಾರಕ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದ್ದು ಜೂಜುಕೋರರ ಅಡ್ಡೆಯಾಗಿದೆ ಎಂಬ ಆರೋಪವು ಕೇಳಿಬಂದಿದೆ. ಇದನ್ನ ನಮ್ಮ ಪಂಚಾಯತ್ ಸಿಬ್ಬಂದಿ ವರ್ಗದವರು, ಊರಿನ ಹಿರಿಯರು ಪ್ರತಿ ವರ್ಷ ಹೀಗೆ ಮುಂದುವರಿಸಂತ ಹೋಗ್ಬೇಕಂತೇಳಿ ನಮ್ಮ ಸಿಬ್ಬಂದಿ ವರ್ಗದವರೆಲ್ಲರಿಗೂ ಕೂಡ ನಾವು ಮನವಿಯನ್ನು ಮಾಡಿಕೊಟ್ಟಿದ್ವಿ. ಯಾದಗಿರಿ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಯೋಧರ ಸ್ಮಾರಕಕ್ಕೂ ಗೌರವ ಸಿಗದಂತಾಗಿದೆ. ಸ್ವತಃ ಯೋಧರೇ ಹುತಾತ್ಮರ ಸ್ಮಾರಕ ಸ್ವಚ್ಛಗೊಳಿಸಿ ಮತ್ತೊಮ್ಮೆ ದೇಶ ಪ್ರೇಮ ಮೆರೆದಿದ್ದಾರೆ. ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅದು ದೇಶಕ್ಕಾಗಿ ದುಡಿದ ಹುತಾತ್ಮ ಯೋಧರ ಸ್ಮಾರಕ. ಗುಡಿ ಕಟ್ಟಿ ನಿತ್ಯವೂ ಪೂಜಿಸಬೇಕಾದಂತಹ ಹುತಾತ್ಮರ ಸ್ಮಾರಕ. ಆದರೆ ಜಿಲ್ಲಾಡಳಿತದ ಎಡವಟ್ಟಿನಿಂದ ಹುತಾತ್ಮ ಸ್ಮಾರಕದ ಸುತ್ತಲೂ ಗಿಡಗಂಟಿ ಬೆಳೆದಿದೆ. ಸ್ಮಾರಕದ ಸುತ್ತಲೂ ಗಿಡಗಂಟೆ ಬೆಳೆಸಿದ ಜಿಲ್ಲಾಡಳಿತಕ್ಕೆ ಕರ್ತವ್ಯ ನಿರತ ಯೋಧರು ಛೀಮಾರಿಯನ್ನು ಹಾಕಿದ್ದಾರೆ. ಹುತಾತ್ಮ ಯೋಧರ ಸ್ಮಾರಕದ ಸುತ್ತ ಬೆಳೆದ ಗಿಡಗಳು. ಹುತಾತ್ಮ ಯೋಧರಿಗೆ ಜಿಲ್ಲಾಡಳಿತದ ಅಗೌರವ. ಸ್ಮಾರಕ ಸ್ವಚ್ಛಗೊಳಿಸಿ ಯೋಧರಿಂದಲೇ ಪೂಜೆ. ಈ ದೃಶ್ಯ ಕಂಡು ಬಂದಿರುವುದು ಯಾದಗಿರಿಯಲ್ಲಿ. ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ. ಶಹಾಪುರದ ಸಗರ ಗ್ರಾಮದಲ್ಲಿರುವ ಹುತಾತ್ಮ ಯೋಧರ ಸ್ಮಾರಕದ ಸುತ್ತಲೂ ಗಿಡಗಂಟಿ ಬೆಳೆದಿದ್ವು. ಸ್ಮಾರಕದ ಜಾಗದಲ್ಲಿ ಜಿಲ್ಲಾಡಳಿತ ವೀರಮರಣ ಹೊಂದಿದ ಹುತಾತ್ಮ ಯೋಧರ ಪುತ್ಥಳಿ ನಿರ್ಮಿಸಬೇಕಿತ್ತು. ಪುತ್ಥಳಿ ನಿರ್ಮಿಸುವುದು ದೂರದ ಮಾತು, ಕೊನೆ ಪಕ್ಷ ಸ್ಮಾರಕವನ್ನಾದರೂ ಸ್ವಚ್ಛತೆಯಿಂದ ಇಡಬೇಕಾಗಿತ್ತು. ಆದರೆ ಸಂಬಂಧಪಟ್ಟವರು ಇದರ ಗೋಜಿಗೆ ಹೋಗಿಲ್ಲ. ನಿಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡ್ಕೊಂತೀನಿ, ಸಿಬ್ಬಂದಿ ವರ್ಗ, ಪಂಚಾಯತ್ ಸಿಬ್ಬಂದಿ ವರ್ಗ ಆಗ್ಲಿ, ಆಮೇಲೆ ಅಧ್ಯಕ್ಷರು, ಇವರೆಲ್ಲ ದಯವಿಟ್ಟು ಮನವಿ ಮಾಡ್ಕೊಳ್ಳೋದಿಷ್ಟೇ. ಯಾಕಂದ್ರೆ ನಮ್ಮ ಗ್ರಾಮಕ್ಕೆ ಒಂದು ಶೋಭೆ ತರುವಂತ ಕೆಲಸ ಇವತ್ತು ಸಗರ ಅಂತಂದಾಗ ಎಲ್ಲರೂ ಕಣ್ಣು ತೆರೆದು ನೋಡ್ತಾರೆ, ಏನಪ್ಪಾ ಸಗರದಲ್ಲಿ ಮಿಲಿಟರಿ ಅವ್ರು ಜಾಸ್ತಿ ಅಂತೇಳಿ. ಅಂತ ಒಬ್ಬ ಹುತಾತ್ಮ ಯೋಧರ ಸ್ಮಾರಕ ಅದ, ಅದು ರೋಡಿಗಿದ್ದ ಆದ. ಯಾರಾದ್ರೂ ಹೊಸದಾಗಿ ಹೋಗೋರು ಬರೋ ನೋಡ್ಬೇಕಾದ್ರೆ ಇಲ್ಲಿ ವೀರ ಯೋಧರ ಸಮಾಧಿ ಆದಪ್ಪ ಅಂತೇಳಿ ಎಲ್ಲ ಸಲ್ಯೂಟ್ ಹೊಡ್ಕೊಂಡು ಹೋಗ್ತಾರೆ. ಇಲ್ಲಿ ದೇಶಕ್ಕಾಗಿ ಸೇವೆ ಸಲ್ಲಿಸಿ ಶತ್ರುಗಳ ಗುಂಡಿಗೆ ಎದೆಯೊಡ್ಡಿದವರ ಬಗ್ಗೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿರೋದು ಯೋಧರ ಆಕ್ರೋಶವನ್ನು ಹೆಚ್ಚಿಸಿದೆ. ಸ್ವಚ್ಛತೆ ಇಲ್ಲದೆ ಯೋಧರ ಸ್ಮಾರಕ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದ್ದು ಜೂಜುಕೋರರ ಅಡ್ಡೆಯಾಗಿದೆ ಎಂಬ ಆರೋಪವು ಕೇಳಿಬಂದಿದೆ. ಇದನ್ನ ನಮ್ಮ ಪಂಚಾಯತ್ ಸಿಬ್ಬಂದಿ ವರ್ಗದವರು, ಊರಿನ ಹಿರಿಯರು ಪ್ರತಿ ವರ್ಷ ಹೀಗೆ ಮುಂದುವರಿಸಂತ ಹೋಗ್ಬೇಕಂತೇಳಿ ನಮ್ಮ ಸಿಬ್ಬಂದಿ ವರ್ಗದವರೆಲ್ಲರಿಗೂ ಕೂಡ ನಾವು ಮನವಿಯನ್ನು ಮಾಡಿಕೊಟ್ಟಿದ್ವಿ. ಯಾದಗಿರಿ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಯೋಧರ ಸ್ಮಾರಕಕ್ಕೂ ಗೌರವ ಸಿಗದಂತಾಗಿದೆ. ಸ್ವತಃ ಯೋಧರೇ ಹುತಾತ್ಮರ ಸ್ಮಾರಕ ಸ್ವಚ್ಛಗೊಳಿಸಿ ಮತ್ತೊಮ್ಮೆ ದೇಶ ಪ್ರೇಮ ಮೆರೆದಿದ್ದಾರೆ. ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅದು ದೇಶಕ್ಕಾಗಿ ದುಡಿದ ಹುತಾತ್ಮ ಯೋಧರ ಸ್ಮಾರಕ.
ಗುಡಿ ಕಟ್ಟಿ ನಿತ್ಯವೂ ಪೂಜಿಸಬೇಕಾದಂತಹ ಹುತಾತ್ಮರ ಸ್ಮಾರಕ. ಆದರೆ ಜಿಲ್ಲಾಡಳಿತದ ಎಡವಟ್ಟಿನಿಂದ ಹುತಾತ್ಮ ಸ್ಮಾರಕದ ಸುತ್ತಲೂ ಗಿಡಗಂಟಿ ಬೆಳೆದಿದೆ. ಸ್ಮಾರಕದ ಸುತ್ತಲೂ ಗಿಡಗಂಟೆ ಬೆಳೆಸಿದ ಜಿಲ್ಲಾಡಳಿತಕ್ಕೆ ಕರ್ತವ್ಯ ನಿರತ ಯೋಧರು ಛೀಮಾರಿಯನ್ನು ಹಾಕಿದ್ದಾರೆ. ಹುತಾತ್ಮ ಯೋಧರ ಸ್ಮಾರಕದ ಸುತ್ತ ಬೆಳೆದ ಗಿಡಗಳು, ಹುತಾತ್ಮ ಯೋಧರಿಗೆ ಜಿಲ್ಲಾಡಳಿತದ ಅಗೌರವ, ಸ್ಮಾರಕ ಸ್ವಚ್ಛಗೊಳಿಸಿ ಯೋಧರಿಂದಲೇ ಪೂಜೆ. ಈ ದೃಶ್ಯ ಕಂಡು ಬಂದಿರುವುದು ಯಾದಗಿರಿಯಲ್ಲಿ. भारत माता की जय, भारत माता की जय, भारत माता की जय. ಶಹಾಪುರದ ಸಗರ ಗ್ರಾಮದಲ್ಲಿರುವ ಹುತಾತ್ಮ ಯೋಧರ ಸ್ಮಾರಕದ ಸುತ್ತಲೂ ಗಿಡಗಂಟಿ ಬೆಳೆದಿದ್ವು. ಸ್ಮಾರಕದ ಜಾಗದಲ್ಲಿ ಜಿಲ್ಲಾಡಳಿತ ವೀರಮರಣ ಹೊಂದಿದ ಹುತಾತ್ಮ ಯೋಧರ ಪುತ್ಥಳಿ ನಿರ್ಮಿಸಬೇಕಿತ್ತು. ಪುತ್ಥಳಿ ನಿರ್ಮಿಸುವುದು ದೂರದ ಮಾತು, ಕೊನೆ ಪಕ್ಷ ಸ್ಮಾರಕವನ್ನಾದರೂ ಸ್ವಚ್ಛತೆಯಿಂದ ಇಡಬೇಕಾಗಿತ್ತು. ಆದರೆ ಸಂಬಂಧಪಟ್ಟವರು ಇದರ ಗೋಜಿಗೆ ಹೋಗಿಲ್ಲ. ನಿಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡ್ಕೊಂತೀನಿ, ಸಿಬ್ಬಂದಿ ವರ್ಗ, ಪಂಚಾಯತ್ ಸಿಬ್ಬಂದಿ ವರ್ಗ ಆಗ್ಲಿ, ಆಮೇಲೆ ಅಧ್ಯಕ್ಷರು, ಇವರೆಲ್ಲ ದಯವಿಟ್ಟು ಮನವಿ ಮಾಡ್ಕೊಳ್ಳೋದಿಷ್ಟೇ. ಯಾಕಂದ್ರೆ ನಮ್ಮ ಗ್ರಾಮಕ್ಕೆ ಒಂದು ಶೋಭೆ ತರುವಂತ ಕೆಲಸ ಇವತ್ತು ಸಗರ ಅಂತಂದಾಗ ಎಲ್ಲರೂ ಕಣ್ಣು ತೆರೆದು ನೋಡ್ತಾರೆ, ಏನಪ್ಪಾ ಸಗರದಲ್ಲಿ ಮಿಲಿಟರಿ ಅವ್ರು ಜಾಸ್ತಿ ಅಂತೇಳಿ. ಅಂತ ಒಬ್ಬ ಹುತಾತ್ಮ ಯೋಧರ ಸ್ಮಾರಕ ಅದ, ಅದು ರೋಡಿಗಿದ್ದ ಆದ. ಯಾರಾದ್ರೂ ಹೊಸದಾಗಿ ಹೋಗೋರು ಬರೋ ನೋಡ್ಬೇಕಾದ್ರೆ ಇಲ್ಲಿ ವೀರ ಯೋಧರ ಸಮಾಧಿ ಆದಪ್ಪ ಅಂತೇಳಿ ಎಲ್ಲ ಸಲ್ಯೂಟ್ ಹೊಡ್ಕೊಂಡು ಹೋಗ್ತಾರೆ. ಇಲ್ಲಿ ದೇಶಕ್ಕಾಗಿ ಸೇವೆ ಸಲ್ಲಿಸಿ ಶತ್ರುಗಳ ಗುಂಡಿಗೆ ಎದೆಯೊಡ್ಡಿದವರ ಬಗ್ಗೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿರೋದು ಯೋಧರ ಆಕ್ರೋಶವನ್ನು ಹೆಚ್ಚಿಸಿದೆ. ಸ್ವಚ್ಛತೆ ಇಲ್ಲದೆ ಯೋಧರ ಸ್ಮಾರಕ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದ್ದು ಜೂಜುಕೋರರ ಅಡ್ಡೆಯಾಗಿದೆ ಎಂಬ ಆರೋಪವು ಕೇಳಿಬಂದಿದೆ. ಇದನ್ನ ನಮ್ಮ ಪಂಚಾಯತ್ ಸಿಬ್ಬಂದಿ ವರ್ಗದವರು, ಊರಿನ ಹಿರಿಯರು ಪ್ರತಿ ವರ್ಷ ಹೀಗೆ ಮುಂದುವರಿಸಂತ ಹೋಗ್ಬೇಕಂತೇಳಿ ನಮ್ಮ ಸಿಬ್ಬಂದಿ ವರ್ಗದವರೆಲ್ಲರಿಗೂ ಕೂಡ ನಾವು ಮನವಿಯನ್ನು ಮಾಡಿಕೊಟ್ಟಿದ್ವಿ. ಯಾದಗಿರಿ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಯೋಧರ ಸ್ಮಾರಕಕ್ಕೂ ಗೌರವ ಸಿಗದಂತಾಗಿದೆ. ಸ್ವತಃ ಯೋಧರೇ ಹುತಾತ್ಮರ ಸ್ಮಾರಕ ಸ್ವಚ್ಛಗೊಳಿಸಿ ಮತ್ತೊಮ್ಮೆ ದೇಶ ಪ್ರೇಮ ಮೆರೆದಿದ್ದಾರೆ. भारत माता की जय, भारत माता की जय, भारत माता की जय. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅದು ದೇಶಕ್ಕಾಗಿ ದುಡಿದ ಹುತಾತ್ಮ ಯೋಧರ ಸ್ಮಾರಕ. ಗುಡಿ ಕಟ್ಟಿ ನಿತ್ಯವೂ ಪೂಜಿಸಬೇಕಾದಂತಹ ಹುತಾತ್ಮರ ಸ್ಮಾರಕ. ಆದರೆ ಜಿಲ್ಲಾಡಳಿತದ ಎಡವಟ್ಟಿನಿಂದ ಹುತಾತ್ಮ ಸ್ಮಾರಕದ ಸುತ್ತಲೂ ಗಿಡಗಂಟಿ ಬೆಳೆದಿದೆ. ಸ್ಮಾರಕದ ಸುತ್ತಲೂ ಗಿಡಗಂಟೆ ಬೆಳೆಸಿದ ಜಿಲ್ಲಾಡಳಿತಕ್ಕೆ ಕರ್ತವ್ಯ ನಿರತ ಯೋಧರು ಛೀಮಾರಿಯನ್ನು ಹಾಕಿದ್ದಾರೆ. ಹುತಾತ್ಮ ಯೋಧರ ಸ್ಮಾರಕದ ಸುತ್ತ ಬೆಳೆದ ಗಿಡಗಳು, ಹುತಾತ್ಮ ಯೋಧರಿಗೆ ಜಿಲ್ಲಾಡಳಿತದ ಅಗೌರವ, ಸ್ಮಾರಕ ಸ್ವಚ್ಛಗೊಳಿಸಿ ಯೋಧರಿಂದಲೇ ಪೂಜೆ. ಈ ದೃಶ್ಯ ಕಂಡು ಬಂದಿರುವುದು ಯಾದಗಿರಿಯಲ್ಲಿ. भारत माता की जय, भारत माता की जय, भारत माता की जय. ಶಹಾಪುರದ ಸಗರ ಗ್ರಾಮದಲ್ಲಿರುವ ಹುತಾತ್ಮ ಯೋಧರ ಸ್ಮಾರಕದ ಸುತ್ತಲೂ ಗಿಡಗಂಟಿ ಬೆಳೆದಿದ್ವು. ಸ್ಮಾರಕದ ಜಾಗದಲ್ಲಿ ಜಿಲ್ಲಾಡಳಿತ ವೀರಮರಣ ಹೊಂದಿದ ಹುತಾತ್ಮ ಯೋಧರ ಪುತ್ಥಳಿ ನಿರ್ಮಿಸಬೇಕಿತ್ತು. ಪುತ್ಥಳಿ ನಿರ್ಮಿಸುವುದು ದೂರದ ಮಾತು, ಕೊನೆ ಪಕ್ಷ ಸ್ಮಾರಕವನ್ನಾದರೂ ಸ್ವಚ್ಛತೆಯಿಂದ ಇಡಬೇಕಾಗಿತ್ತು. ಆದರೆ ಸಂಬಂಧಪಟ್ಟವರು ಇದರ ಗೋಜಿಗೆ ಹೋಗಿಲ್ಲ. ನಿಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡ್ಕೊಂತೀನಿ, ಸಿಬ್ಬಂದಿ ವರ್ಗ, ಪಂಚಾಯತ್ ಸಿಬ್ಬಂದಿ ವರ್ಗ ಆಗ್ಲಿ, ಆಮೇಲೆ ಅಧ್ಯಕ್ಷರು, ಇವರೆಲ್ಲ ದಯವಿಟ್ಟು ಮನವಿ ಮಾಡ್ಕೊಳ್ಳೋದಿಷ್ಟೇ. ಯಾಕಂದ್ರೆ ನಮ್ಮ ಗ್ರಾಮಕ್ಕೆ ಒಂದು ಶೋಭೆ ತರುವಂತ ಕೆಲಸ ಇವತ್ತು ಸಗರ ಅಂತಂದಾಗ ಎಲ್ಲರೂ ಕಣ್ಣು ತೆರೆದು ನೋಡ್ತಾರೆ, ಏನಪ್ಪಾ ಸಗರದಲ್ಲಿ ಮಿಲಿಟರಿ ಅವ್ರು ಜಾಸ್ತಿ ಅಂತೇಳಿ. ಅಂತ ಒಬ್ಬ ಹುತಾತ್ಮ ಯೋಧರ ಸ್ಮಾರಕ ಅದ, ಅದು ರೋಡಿಗಿದ್ದ ಆದ. ಯಾರಾದ್ರೂ ಹೊಸದಾಗಿ ಹೋಗೋರು ಬರೋ ನೋಡ್ಬೇಕಾದ್ರೆ ಇಲ್ಲಿ ವೀರ ಯೋಧರ ಸಮಾಧಿ ಆದಪ್ಪ ಅಂತೇಳಿ ಎಲ್ಲ ಸಲ್ಯೂಟ್ ಹೊಡ್ಕೊಂಡು ಹೋಗ್ತಾರೆ. ಇಲ್ಲಿ ದೇಶಕ್ಕಾಗಿ ಸೇವೆ ಸಲ್ಲಿಸಿ ಶತ್ರುಗಳ ಗುಂಡಿಗೆ ಎದೆಯೊಡ್ಡಿದವರ ಬಗ್ಗೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿರೋದು ಯೋಧರ ಆಕ್ರೋಶವನ್ನು ಹೆಚ್ಚಿಸಿದೆ. ಸ್ವಚ್ಛತೆ ಇಲ್ಲದೆ ಯೋಧರ ಸ್ಮಾರಕ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದ್ದು ಜೂಜುಕೋರರ ಅಡ್ಡೆಯಾಗಿದೆ ಎಂಬ ಆರೋಪವು ಕೇಳಿಬಂದಿದೆ. ಇದನ್ನ ನಮ್ಮ ಪಂಚಾಯತ್ ಸಿಬ್ಬಂದಿ ವರ್ಗದವರು, ಊರಿನ ಹಿರಿಯರು ಪ್ರತಿ ವರ್ಷ ಹೀಗೆ ಮುಂದುವರಿಸಂತ ಹೋಗ್ಬೇಕಂತೇಳಿ ನಮ್ಮ ಸಿಬ್ಬಂದಿ ವರ್ಗದವರೆಲ್ಲರಿಗೂ ಕೂಡ ನಾವು ಮನವಿಯನ್ನು ಮಾಡಿಕೊಟ್ಟಿದ್ವಿ. ಯಾದಗಿರಿ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಯೋಧರ ಸ್ಮಾರಕಕ್ಕೂ ಗೌರವ ಸಿಗದಂತಾಗಿದೆ. ಸ್ವತಃ ಯೋಧರೇ ಹುತಾತ್ಮರ ಸ್ಮಾರಕ ಸ್ವಚ್ಛಗೊಳಿಸಿ ಮತ್ತೊಮ್ಮೆ ದೇಶ ಪ್ರೇಮ ಮೆರೆದಿದ್ದಾರೆ. भारत माता की जय, भारत माता की जय, भारत माता की जय. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.